ಕನ್ನಡ ಚಿತ್ರರಂಗ ಆರಂಭ ಆಗಿ 90 ವರ್ಷ ಆಗ್ತಾ ಬಂತು. 1934ರಲ್ಲಿ ಸತಿ ಸುಲೋಚನ ಮೊದಲ ಸಿನಿಮಾ ಆದರೆ ಅಲ್ಲಿಂದ ಇಲ್ಲಿವರೆಗೆ ಚಿತ್ರರಂಗವನ್ನು ಬಹಳಷ್ಟು ಜನ ಬೆಳೆಸಿದ್ರು. ಚಿತ್ರರಂಗ ಸಾಕಷ್ಟು ಎತ್ತರಕ್ಕೆ ಬಂದಿದೆ. ಆದರೆ ಕನ್ನಡದ ಸಿನಿಮಾಗಳು ಕನ್ನಡ ನಾಡಿನ ಗಡಿಯನ್ನು ದಾಟಿ ಆಚೆಗೆ ಹೋಗಬೇಕು. ಅದರಲ್ಲೂ ಕೂಡ ಭಕ್ತಿ ಭಾವದಿಂದ ಜನ್ಝಿ ಜನರೇಷನ್ ಕೂಡ ಥಿಯೇಟ್ರ್ ಒಳಗಡೆ ಕೂತ್ಕೊಂಡು ಕೈ ಮುಗಿದು ಸ್ಕ್ರೀನ್ ಹತ್ತ ನೋಡಬೇಕು ಅನ್ನೋ ಅಂಥ ದಿನ ಬರೋದಕ್ಕೆ ಬೈಂದೂರಿನ ಮನೆ ಮಗ ಕನ್ನಡ ಚಿತ್ರರಂಗಕ್ಕೆ ಬರಬೇಕಾಯಿತು. ಸತತ 2 ಬಾರಿ ನ್ಯಾಷನಲ್ ಅವಾರ್ಡನ್ನು ಪಡೆದಂಥ ಕರ್ನಾಟಕದ ಏಕೈಕ ಕಲಾವಿದನಾಗಿ ಬೆಳಗೋದಕ್ಕೆ ಬೈಂದೂರಿನ ಹೆಮ್ಮೆಯ ಸುಪುತ್ರ ಬರಬೇಕಾಯಿತು. ತುಳುನಾಡಿನ ಪರಂಪರೆಯನ್ನು, ತುಳುನಾಡಿನ ವೈಭವವನ್ನು ಜಗದಗಲ ಜನ ಬೆರಗುಗಣ್ಣಿನಿಂದ ನೋಡಿ ಭಕ್ತಿ ಭಾವದಿಂದ ನೋಡುವ ಹಾಗೆ ಒಂದು ಬದಲಾವಣೆಯ ಹರಿಕಾರ ಬೈಂದೂರಿನಿಂದ ಬರಬೇಕಾಯಿತು. ದಕ್ಷಿಣ ಭಾರತದ ಅತಿ ದೊಡ್ಡ ಪ್ರೊಡಕ್ಷನ್ ಕಂಪನಿಗಳಲ್ಲಿ ಒಂದಾದಂಥ ಹೊಂಬಾಳೆ ಫಿಲ್ಮ್ಸ್ನ 100 ಜನ ಟೆಕ್ನಿಷಿಯನ್ಸ್ ಕಲಾವಿದರು ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ ಪಶ್ಚಿಮ ಘಟ್ಟಗಳ ಕಾಡು ಗುಡ್ಡಗಳಲ್ಲಿ ಅಲೆದಾಡುವುದರ ಮೂಲಕ ಬೈಂದೂರಿನ ಹೆಸರನ್ನ ಇಡೀ ಜಗದಗಲ ಬೆಳಗಿಸೋದಕ್ಕೆ ಬೈಂದೂರಿನ ಮನೆ ಮಗ ಬರಬೇಕಾಯಿತು. ಅವರು ಬೇರೆ ಯಾರೂ ಅಲ್ಲ. ಯಾರು 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 ಅಂತ ಹೇಳಿದ್ರೆ ಈಗ VTL ಬರ್ತಾ ಇದೆ, ನಿಮ್ಗೆ ಗೊತ್ತಾಗಿದೆ. ಕುಂದಾಪುರ ತಾಲೂಕು ಕೊಡಚಾದ್ರಿ ಶೃಂಗಶ್ರೇಣಿಗಳ ಪಾದದ ಅಡಿಯ ಕೆರಾಡಿ ಎಂಬ 4 ಅಂಗೈ ಅಗಲದ ಊರಿನ ಪ್ರಶಾಂತ್ ಶೆಟ್ಟಿ ಎನ್ನುವ ತರುಣ 16 ಅಡಿ ಕಟೌಟ್ನ ರಿಷಬ್ ಶೆಟ್ಟಿ ಎನ್ನುವ ಡಿವೈನ್ ಸ್ಟಾರ್ ಆಗಿ ರೂಪುಗೊಂಡು ಗೆಲುವಿನ ನಗೆನಕ್ಕ ಪರಿ ಅಹೋರಾತ್ರಿಯ ಅಚ್ಚರಿಯನ್ನು ಕಾಂತಾರ ಒಂದು ದಂತಕಥೆಯ ಈ ಸೃಷ್ಟಿಕರ್ತನ ಸ್ವಂತ ಕಥೆಯಲ್ಲಿ ನೋವು ನಿರಾಸೆಯ ಸಾಕಷ್ಟು ಪುಟಗಳಿವೆ, ಹತಾಶೆಯ ಸಾಲುಗಳಿವೆ, ಸೋಲುಗಳಿವೆ. ರಿಷಬ್ ಆಗ 6ನೇ ತರಗತಿಯ ವಿದ್ಯಾರ್ಥಿ. ಶಾಲೆಯ ಯಕ್ಷಗಾನವೊಂದರಲ್ಲಿ ಷಣ್ಮುಖನ ಪಾತ್ರ ಮಾಡಿದ್ರು. ತಗೋ ಬಿಡ್ಬೇಡ, ರಾತ್ರಿಯ ಷಣ್ಮುಖ ಬೆಳಗಾಗುತ್ತಲೇ ಗೆಳೆಯರ ಬಾಯಲ್ಲಿ ಷಣ್ಮುಖ ಆಗಿಬಿಟ್ಟಿದ್ದ, ನಗೆಯ ವಸ್ತುವಾಗಿದ್ದ. ಹಾಗಂತ ರಿಷಬ್ ಮುಖಕ್ಕೆ ಬಣ್ಣ ಹಚ್ಚುವುದನ್ನ ಬಿಟ್ಟಿಲ್ಲ. ರಿಷಬ್ರ ಅದೇ ಷಣ್ಮುಖ ದೊಡ್ಡ ಪರದೆಯಲ್ಲಿ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ರಿಷಬ್ ಶೆಟ್ಟಿ ಎಂದು ರಟ್ಟೆಗಾತ್ರದ ಅಕ್ಷರಗಳಲ್ಲಿ ತೋರಿಸುವಷ್ಟು ಬಹುಮುಖವಾಯಿತು. ರಿಷಬ್ ತಮ್ಮ ಅದೇ ಹಿಲಾಲುಕೋರ ಗೆಳೆಯರ ಹೆಗಲು ತಬ್ಬಿ ಗೆಲುವಿನ ನಗೆ ನಕ್ಕರು. ಇದಲ್ಲವೇ ಸಾಧನೆ? ಅದಕ್ಕೆಂದೇ ರಿಷಬ್ಗೆ ಇಂದು ಈ ಮಹಾ ಅಭಿನಂದನೆ. ರಿಷಬ್ ಕ್ರಿಕೆಟ್ ಹಾಗೂ ಸಿನಿಮಾಗಳ ಕಡುಮೋಹಿ. ಈ ಮೋಹದ ಜೊತೆಗೆ ಬೆಂಗಳೂರು ಬಸ್ಸು ಹತ್ತಿದ ರಿಷಬ್ ತನ್ನ ಪದವಿಗಾಗಿ ಓದುತ್ತಲೇ ರಂಗಭೂಮಿಯನ್ನ ಎಡತಾಕುತ್ತಿದ್ದರು. ಪದವಿ ಮುಗಿಯುತ್ತಲೇ ಸಿನಿಮಾ ದಾಹದ ಜೊತೆಗೆ ಬದುಕಿಗಾಗಿ ನೀರು ಮಾರದು. ಹೀಗೆ ಒಂದು ದಿನ ಬೆಳಿಗ್ಗೆ ಮಲ್ಲೇಶ್ವರಂನಲ್ಲಿ ತನ್ನ ನೀರಿನ ಕ್ಯಾನ್ಗಳೊಂದಿಗೆ ರಿಷಬ್ ವಿಳಾಸ ಹುಡುಕಿ ಒಳಹೊಕ್ಕು ನೋಡಿದ್ರೆ ಅದೊಂದು ಚಲನಚಿತ್ರ ಶಾಲೆ. ಅದರ ಉದ್ಘಾಟನೆ ತಡಬಡ ಮಾಡಲಿಲ್ಲ. ಅಲ್ಲಿಯೇ ರಿಷಬ್ ಸಿನಿಮಾ ಡಿಪ್ಲೊಮೊಕ್ಕೆ ಸೇರಿಬಿಟ್ಟ. ಸಾಕಷ್ಟು ಪ್ರಯತ್ನಗಳ ನಂತರ ಸೈನೈಡ್ ಸಿನಿಮಾಕ್ಕೆ ಸಹ ನಿರ್ದೇಶಕರಾದರು. ತುಘಲಕ್, ಅಟ್ಟಹಾಸ, ಲೂಸಿಯಾದಂಥ ಸಿನಿಮಾಗಳಲ್ಲಿ ಹೀಗೆ ಬಂದು ಹಾಗೆ ಹೋದ್ರೂ ಉಳಿದವರು ಕಂಡಂತೆ ಸಿನಿಮಾದ ರಘು ಆಗಿ ಕನ್ನಡ ಸಿನಿ ರಸಿಕರ ಎದೆ ಜಗುಲಿಯಲ್ಲಿ ಉಳಿದು ಬಿಟ್ರು ರಿಷಬ್. ನಕ್ಸಲರ ಹೆಜ್ಜೆ ಜಾಡುಗಳ ಗುರುತಿನಲ್ಲೇ ಅಲ್ಲೊಂದು ಪ್ರೇಮ ಕಾವ್ಯವನ್ನ ಹೇಳ ಹೊರಟ ರಿಕಿಯ ನಿರ್ದೇಶಕ ರಿಷಬ್ ಶೆಟ್ಟಿಯನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಗುರುತಿಸದಾಯಿತು. ಆದರೆ ಕಿರಿಕ್ ಪಾರ್ಟಿಯ ಬೆಂಚು ಡೆಸ್ಕ್ಗಳ ಮೂಲಕ ಮತ್ತೆ ಆಕ್ಷನ್ ಕಟ್ ಹೇಳಿದ ರಿಷಬ್ ನಿರ್ದೇಶಕನಾಗಿ ತನ್ನ ಗುರುತುಗಳನ್ನ ಗುರುತರವಾಗಿ ಮೂಡಿಸಿದರು ತನ್ನೆಲ್ಲ ಕಲ್ಪನೆ ಮೇಲೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕೊಡುಗೆ ರಾಮಣ್ಣ ರೈ. ಉಗ್ರ ಹೋರಾಟಗಳೇನಿದ್ರೂ ಭುಜಂಗನೇ ಸೈ.
ಅನ್ನುವಷ್ಟರ ಮಟ್ಟಿಗೆ ತನ್ನ ಕಚಗುಳಿಯ ಸಂಭಾಷಣೆ, ಶುದ್ಧ ಮನರಂಜನೆ ಹಾಗೂ ಗಡಿನಾಡಿನಲ್ಲಿ ಕನ್ನಡ ಭಾಷಾ ಅಸ್ಮಿತೆಯ ಬಿಕ್ಕಟ್ಟುಗಳನ್ನ ಅತ್ಯಂತ ನವಿರಾಗಿ ತೆರೆ ಮೇಲೆ ತೆರೆದಿಟ್ಟು ಗೆದ್ದಿತು. ICUನಲ್ಲಿ ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಅನ್ನು ಮುಚ್ಚೋಲ್ಲ, ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ. ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ. ಇಟ್ಸ್ ಎ ಡ್ಯೂಟಿ ಆಫ್ ದ ಗವರ್ಮೆಂಟ್. ಬೆಲ್ ಬಾಟಮ್ನ ದಿವಾಕರ್ನ ಪಾತ್ರದಲ್ಲಿ ಸಣ್ಣ ಊರಿನ ತರುಣನೋರ್ವನ ಹುಡುಗಾಟಿಕೆ, ಪ್ರೀತಿ, ಸಾಹಸಗಳಲ್ಲಿ ರಿಷಬ್ ಅಭಿವ್ಯಕ್ತಿಸಿದ ಸಹಜತೆ, ಆ ನೈಜತೆ ನೋಡಿದ್ರೆ ಸ್ವತಃ ರಿಷಬ್ನೊಳಗೊಬ್ಬ ದಿವಾಕರ ಇದ್ದಂತನಿಸುತ್ತದೆ. ಸಿನಿಮಾ ಜೊತೆಗಿನ ರಿಷಬ್ ಶೆಟ್ಟಿಯವರ 20 ವರ್ಷಗಳ ಸಹಯಾನದಲ್ಲಿ ರಕ್ಷಿತ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಅಂತ ಹಲವು ಗೆಳೆಯರ ಸುವಿಶಾಲ ಆಲವಿದೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 2 ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿಗಳು ರಿಷಬ್ ಸಿನಿಮಾಗಳಿಂದ ದಣಿಯದಂತೆ ನೆರಳಾದುದನ್ನ ನಾವಿಲ್ಲಿ ನೆನೆಯಬೇಕು. ಪ್ರಗತಿ ಶೆಟ್ಟಿ ರಿಷಬ್ ಶೆಟ್ಟಿಯವರ ಪ್ರಗತಿಯ ಪಥಗಾಮಿನಿ. ಆ ನಗು ನೋಡಿ, ಇದು ಸುಬ್ರಹ್ಮಣ್ಯ ಜೋಡಿ. ರಿಷಬ್ ಶೆಟ್ಟಿ, ನಿಮ್ಮ ಕಾಂತಾರ ಸಿನಿಮಾ 100 ಕೋಟಿಗಳ ದೊಡ್ಡ ವಹಿವಾಟಿನ ಆಚೆಯೂ ನಮ್ಮ ಊರ್ಮನೆಯ ಹಲವು ದೈವಸ್ಥಾನಗಳು ಹೊಸ ರೂಪ ಪಡೆಯಲು, ಧೂಪ ದೀಪ ಕಾಣಲು ನೆಪವಾಯಿತು. ಸಿನಿಮಾ ದೈವ ನರ್ತಕರ ಮಾಶಾಸನದ ಕುರಿತು ಸರ್ಕಾರ ಮಾತನಾಡುವಂತೆ ಮಾಡಿತು. ಕಾಂತಾರದ ನಂತರ ಕೋಲ ಕಟ್ಟುವುದು, ಕೋಲ ನೋಡುವುದು ಧಾರ್ಮಿಕ ನಂಬಿಕೆಗಳಾಚೆ ಹೊಸ ಹುಟ್ಟು ಪಡೆಯಿತು. ಇದು ಆ ಕಾಂತಾರ ಸಿನಿಮಾದ ಫ್ರೇಮಿನ ಆಚೆಗಿನ ಗೆಲುವು. ರಿಷಬ್ ಶೆಟ್ಟಿ, ಖ್ಯಾತಿಯ ಉತ್ತುಂಗದಲ್ಲಿದ್ರೂ ನಿಮ್ಮ ಕಾಲುಗಳಿನ್ನೂ ನೆಲದ ಮೇಲೆಯೇ ಇವೆ. ನೀವು ನೆಲಸಂಪಿಗೆ, ಮನ ಸೋಲದವರುಂಟೆ ನಿಮ್ಮ ಆ ಸಹಜ ಕಂಪಿಗೆ. ತಾರೆಯಾಗಿದ್ರೂ ಮನೆ ಬೆಳಕಿನ ಸೌಮ್ಯತೆ ನಿಮ್ಮದು. ಇಂತಹ ನೀವು ನಮ್ಮವರು, ನಮ್ಮೂರಿನವರು ಎನ್ನುವ ಹೆಮ್ಮೆ ನಮ್ಮದು. ಅದಕ್ಕೆಂದೇ ನಿಮಗೆ ಈ ಊರ ಗೌರವ. ಒಪ್ಪಿಸಿಕೊಳ್ಳಿ. The best actor in a leading role is Rishabh Shetty for Kantara. Come on, audience, make some noise for the divine star of Indian cinema, one and only Rishabh Shetty. ಈ ಒಂದು ಬ್ಯೂಟಿಫುಲ್ ವಿಟಿಯ ಸಾಹಿತ್ಯವನ್ನು ಬರೆದವರು, ಸ್ಕ್ರಿಪ್ಟ್ ಅನ್ನು ಬರೆದವರು ಪಡುಕೆರೆ ಉದಯ್ ಕುಮಾರ್ ಶೆಟ್ಟಿಯವರು. ಈ ವಿಟಿಗೆ ಹಿನ್ನೆಲೆ ಧ್ವನಿಯನ್ನು ನೀಡಿದವರು ರಾಘವೇಂದ್ರ ಕಾಂಚನ್ ಅವರು. ವೇದಿಕೆ ಎದುರು ಭಾಗದಲ್ಲಿ ಬಹುಶಃ ಇದ್ದಾರೆ ಅಂತ ಅಂದುಕೊಳ್ತೀನಿ. ರಾಘವೇಂದ್ರ ಕಾಂಚನ್ ಅವರ ಸುಂದರವಾದ ಧ್ವನಿಯಲ್ಲಿ ವಿಟಿ ಮೂಡಿ ಬಂದಿದೆ. ಈಗ ವೇದಿಕೆಯಲ್ಲಿ ಬೈಂದೂರಿನ ಎಲ್ಲ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳು 2 ಕೈನ ಜೋರಾದ ಚಪ್ಪಾಳೆಯ ಮೂಲಕ ಸ್ಯಾಂಡಲ್ವುಡ್ನ ಚರಿತ್ರೆಯ ಪುಟಗಳನ್ನ ಬೆಳಗಿದ ಕರ್ನಾಟಕ ಮಾತ್ರ ಅಲ್ಲ, ಭಾರತದ ಸಿನಿಮಾ ಲೋಕದ ಧ್ರುವ ತಾರೆ ರಿಷಬ್ ಶೆಟ್ಟಿ ಅವರಿಗೆ ಬೈಂದೂರು ಉತ್ಸವ 2026ರ ಹುಟ್ಟೂರಿನ 1ನೇ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. 2 ಬಾರಿ ನ್ಯಾಷನಲ್ ಅವಾರ್ಡ್, ಫಿಲ್ಮ್ ಫೇರ್, ಸೈಮಾ, ಭಾರತೀಯ ಚಿತ್ರರಂಗದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಕಳೆದ 1.5 ದಶಕದ ಅವಧಿಯಲ್ಲಿ ಮುಡಿಗೇರಿಸಿಕೊಂಡ ನಮ್ಮೆಲ್ಲರ ನೆಚ್ಚಿನ ರಿಷಬ್ ಶೆಟ್ಟಿ ಅವರಿಗೆ ಬೈಂದೂರು ಉತ್ಸವದ ಪರವಾಗಿ ನಮ್ಮ ಮಾನ್ಯ ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು, ಬೈಂದೂರಿಯ ಅಭಿವೃದ್ಧಿಯ ಹರಿಕಾರರಾದಂಥ ಶ್ರೀ BY ರಾಘವೇಂದ್ರ ಅವರ ಮಾರ್ಗದರ್ಶನದಲ್ಲಿ ಅದ್ಧೂರಿಯ ಈ ವೇದಿಕೆಯಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ.
ರಿಷಬ್ ಶೆಟ್ಟಿ ಅವರು ಚಿತ್ರರಂಗದಲ್ಲಿ 1.5 ದಶಕದ ಪಯಣ ಹೆಚ್ಚು ಕಡಿಮೆ. ಅವ್ರು ಕೆಲಸ ಮಾಡಿದ್ದು ಹೆಚ್ಚು ಕಡಿಮೆ 25 ಸಿನಿಮಾಗಳು. ಒಬ್ಬ ಸಿನಿಮಾ ನಟನ ಜರ್ನಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ 25 ಸಿನಿಮಾಗಳ ಒಳಗೆ 2 ನ್ಯಾಷನಲ್ ಅವಾರ್ಡ್ಗಳನ್ನು ಅವರು ಪಡೆದಿದ್ದಾರೆ. ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಆಸೆ ಆಸ್ಕರ್ನ ಅಂಗಳದಲ್ಲಿ ರಿಷಬ್ ಶೆಟ್ಟಿ ಅವರು ಭಾರತೀಯ ಚಿತ್ರರಂಗಕ್ಕೆ ಆಸ್ಕರ್ ಅವಾರ್ಡ್ ಅನ್ನ ತಂದುಕೊಡುವ ಶಕ್ತಿಯನ್ನ ಅವರಿಗೆ ಆ ಭಗವಂತ ಕರುಣಿಸ್ಲಿ ಅನ್ನೋ ಪ್ರಾರ್ಥನೆಯ ಜೊತೆಗೆ ರಿಷಭಣ್ಣ, ನಿಮ್ಮ ಮಾತು ಕೇಂಬಕ್ಕೆ ನಾವೆಲ್ಲ ಕಾಯ್ತಿತ್ತು. ದಯವಿಟ್ಟು ಎದುರು ಬಂದು ಒಂದೆರಡು ಮಾತಾಡ್ಕೊಂಡು ಕೇಳ್ಕೊತಿತ್ತು. ಎಲ್ಲರಿಗೂ ನಮಸ್ಕಾರ. ಹುಷಾರಿದ್ದೀರಿಯಾ? ಆಯ್ಲಿ, ನೀವು ಹುಷಾರಿದ್ರೆ ನಾವು ಹುಷಾರಿರುತ್ತೆ. ನಿಮ್ಮನ್ನೆಲ್ಲ ಕಾಮ್ಗೆ ಖುಷಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ. ತುಂಬ ದೊಡ್ಡ ವೇದಿಕೆ, ಹಂಗಾಗಿ ಆಚೆ ಬದಿಯಿಂದ ಬಂದ್ರೆ ಅದಕ್ಕೆ ಸುಮಾರು ಹೊತ್ತು ಬೇಕು. ಹಂಗೆ ಎಲ್ಲರಿಗೂ ಒಟ್ಟಿಗೆ ನಮಸ್ಕಾರ ತಿಳಿಸ್ತಾ, ಕಾರ್ಯಕ್ರಮ ಏಗಳಿಗೂ ಚಂದ ಇಕ್ಕಿದ್ರೆ ಬರೀ ವೇದಿಕೆ ಅಲ್ಲ, ಎದುರಿರುವರ ಕಾರಣ. ಹಂಗಾಗಿ ಬೈಂದೂರು ಉತ್ಸವ ಅದರ ಉತ್ಸಾಹಕ್ಕೆ ಇಷ್ಟ ಅದ್ದೂರಿಗೆ ಕಾರಣ ನೀವೆಲ್ಲ. ಹಾಗಾಗಿ ವೇದಿಕೆಯಲ್ಲಿ ಇರುವವರು ಮತ್ತು ಎಲ್ಲರೂ ಸೇರಿ ನಿಮಗೆಲ್ಲರಿಗೆ ಚಪ್ಪಾಳೆ ಹೊಡಿಕಂತ ಹೇಳಿ ನಾನು ಕೇಂತೆ. ಭಾಳ ಖುಷಿ ಆಯ್ತು. ಅವ್ರು ಹೇಳ್ರಿ ಎಲ್ಲ ಬೇರೆ ಬೇರೆ ಪ್ರಶಸ್ತಿ ಅಲ್ಲ, ಅದೆಲ್ಲದಕ್ಕಿಂತ ಊರು ಮನೆಗೆ ಬಂದಳಿಗೆ ನೀವೆಲ್ಲ ನಮ್ಮನ್ನು ಆಶೀರ್ವಾದ ಮಾಡ್ತೀರಿ ಅಲ್ಲೇ, ಅದೇ ನಮಗೆಲ್ಲ ದೊಡ್ಡ ಪ್ರಶಸ್ತಿ, ಅದೇ ದೊಡ್ಡ ಆಶೀರ್ವಾದ. ಸೊ ಹಾಗಾಗಿ ಅದೇ ಇರೋದು. ಒಂದೇಳಿ ನಮಸ್ಕಾರ. ನಿಮ್ದು ಎಲ್ಲ ಕಾಂತ ಮಾರ ಖುಷಿ ಆಯ್ತು, ನಿಮ್ಮ ಎಲ್ಲ ಕಾಮಿಡಿ ಎಲ್ಲ ಕಾಮ್ಗೆ. ಸೊ ಹಾಗಾಗಿ ಹುಡುಗರು ಮಸ್ತ್ ಜನ ಇದ್ರೆ. ಸೊ ನಾವು ಬರೀ ಕೆರಾಡಿಯರು ಮಾತ್ರ ಅಲ್ಲ, ಅಪ್ಪನ ಮನೆ ಎರಕೋಣ, ನನ್ನ ಹೆಂಡತಿ ಮನೆಯವ್ರ ಪೈಕಿಯರೆಲ್ಲ ಇಲ್ಲೇ ಎಲ್ಲ ಬೈಂದೂರು ಬದಿಗೆಲ್ಲ ಇದ್ರೆ. ಸೊ ಬೈಂದೂರು ಉತ್ಸವ ಅಥವಾ ಗುರುರಾಜ ಗಂಟಿ ಹೊಳೆಯವರಾಗಲಿ ಅಥವಾ ನಿಮ್ಮ ಎಲ್ಲ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಏನು ಕಾರ್ಯಕ್ರಮ ಮಾಡಿರಿ. 2ನೇ ವರ್ಷ ಇಷ್ಟು ಅದ್ದೂರಿಯಾಗಿ ನಡೀತಾ ಇತ್ತು. 1ನೇ ವರ್ಷ ಕೇಂದ್ರ ನನಗೆ ಗುರು ಬರ್ಕಂದ್ರೆ ಹೇಳಿ ಆಗಲೇ ಹೇಳ್ತಿದ್ದೀರ ಅವರು, ಅದೇ ಯಾವ ಸೀನಲ್ಲಿ ಗೊತ್ತಿಲ್ಲ ಹೇಳಿ. ಹೌದು, ಒಂದು ಮಾಯಕಾರನ ಕ್ಯಾರೆಕ್ಟರ್ ಕ್ಲೈಮ್ಯಾಕ್ಸಾಗಿ ಒಂದು ಮಾಯಕಾರ ಹೇಳಿ ಒಂದು ಅಜ್ಜನ ಕ್ಯಾರೆಕ್ಟ್ರಂಗೆ ಬತ್ತೆ ನಾನು. ಆ ಕ್ಯಾರೆಕ್ಟ್ರಿಗೆ ಸುಮಾರು ಒಂದು 6-7 ಗಂಟೆ ಮೇಕಪ್ ಆದಿದ್ದಿತ್ತು. ನಮ್ಮ ಕೆಲಸ ಅದು. ಸೊ ಹಾಗಾಗಿ ನಾವು ಅದನ್ನು ಜಾಸ್ತಿ ಇದು ಮಾಡೋಕೆ ಹೋಗ್ತಿಲ್ಲ, ತೆಗೋಕ್ಕೂ ಅಷ್ಟೇ ಹೊತ್ತು ಬೇಕು. ಸೊ ಹಾಗಾಗಿ ಅದು ಹಗಲು ರಾತ್ರಿ ಕಂಟಿನ್ಯೂಸ್ಲಿ ನಡೀತಾ ಇತ್ತು. ಹಾಗಾಗಿ ಕಳ್ಸತ್ತಿ ಬಬ್ಕ ಇಲ್ಲ, ಬರ್ಕಳಿ ಭಾಳ ಆಸಿದಿತ್ತು. ಮುಂದಿನ ಸಲ ಗ್ಯಾರಂಟಿ ಬರ್ತೇನೆ ಹೇಳಿ ಹೇಳಿದೆ. ಹಾಗೆ ಈ ಸಲ ಬಂದಿದೆ ವೈ, ಇನ್ನು ಬೈಗಿಲ್ಲ ನನಗೆ ಅಂತ. ಸೊ ಭಾಳ ಖುಷಿ ಆಯಿತು. ರಾಜಕೀಯವನ್ನು ಹೊರತುಪಡಿಸಿ ಎಲ್ಲ ಸಮಾನ ಮನಸ್ಕರು ಅಥವಾ ಎಲ್ಲ ಪಕ್ಷದವರು, ಎಲ್ಲ ಸಾರ್ವಜನಿಕರು ಸೇರಿ ಮಾಡಿದಾಗ ಯಾವತ್ತೂ ಒಂದು ಕಾರ್ಯಕ್ರಮಕ್ಕೆ ಕಳೆ ಹೆಚ್ಚಾಗತ್ತೆ, ಅರ್ಥಪೂರ್ಣ ಆಗುತ್ತೆ ಅಂತ ಹೇಳೋದಕ್ಕೆ ಬೈಂದೂರು ಉತ್ಸವ ಒಂದು ಮಾದರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ರೀತಿ ನಮ್ಮೂರು ಯಾವತ್ತೂ ನಮ್ಮ ಹೆಮ್ಮೆ. ಆಗಳ ಮಂಜರ ಹೇಳ್ತಿದ್ದೀರು, ಮಂಜರಲ್ಲಿ ಪ್ರಕಾಶ್ ಅಣ್ಣ ಎಲ್ಲರೂ ತುಂಬ ದೊಡ್ಡ ಇನ್ಸ್ಪಿರೇಷನ್ ನಮಗೆ. ಅವರೆಲ್ಲ ಒಂದಷ್ಟು ಶಾಲೆಗಳನ್ನು ದತ್ತು ತಗೊಂಡು, ಪ್ರಕಾಶ್ ಅಣ್ಣ ಹೇಳ್ತಿದ್ರು 1983ರಲ್ಲಿ ನಾನು ಕೊರಂಗ್ರಪಾಡಿಯಿಂದ ಬೆಂಗಳೂರಿಗೆ ಹೊರಟೆಂದು. ನೀವು ಬೆಂಗಳೂರಿಗೆ ಹೊರಟಳಿಗೆ ನಾವು ಹುಟ್ಟಿದ್ದಾಗಳಿಗೆ ಹೋಯ್. ಸೊ ಹಾಗೆ ನೀವೆಲ್ಲರೂ ದೊಡ್ಡ ಇನ್ಸ್ಪಿರೇಷನ್. ಹಾಗೆ ಕೆರಾಡೆಗೆ ನಾವು ಒಂದು ಶಾಲೆಯನ್ನು ನಡೆಸುವಂಥ ಒಂದು ಉತ್ಸಾಹ, ಅದೊಂದು ಇನ್ಸ್ಪಿರೇಷನ್ ಆಗಿ ಬಂದಿತ್ತು. ಹಾಗೆ ಮಂಜರ ಥ್ಯಾಂಕ್ ಯು. ಇನ್ನೂ ಹೆಚ್ಚೆಚ್ಚು ಮಾಡ್ತಾ ಹೋಯ್ನಿ. ನಿಮ್ಮಂಥ ಹಿರಿಯರ ಇನ್ಸ್ಪಿರೇಷನಿಂದ ನಮ್ಮ ಕಂಡ ಈ ಸಣ್ಣ ಮಕ್ಕಳು ಇನ್ನೂ ಜಾಸ್ತಿ ಮಾಡುವಂಥ ಒಂದು ಹುರುಪಿನ ಜೊತೆಗೆ ಹೊತ್ತು ನಾವು MLA ಆಗಲಿ ಅವರ ಬಳಗದವರಾಗಲಿ ಬೈಂದೂರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಳ್ಳುವಂತಹ ಒಂದು ಕಾರ್ಯಕ್ರಮ ಶುರು ಮಾಡುವಂಥ ಹಂತದಲ್ಲೇ ಆ್ಯಕ್ಚುಲಿ ನಾನು ಕೆರಾಡಿ ಶಾಲೆಯನ್ನು ತೊಗೊಂಡಿದ್ದಂಥದ್ದು. ಒಂದು 70 ಜನ ಮಕ್ಕಳಿದ್ದೀರ, ಭಾಳ ಖುಷಿ ಆಯ್ತು. ಇವತ್ತು 120 ಜನ ಮಕ್ಕಳ ಇರೋದನ್ನ 2ನೇ ವರ್ಷ 3ನೇ ವರ್ಷ ನಡೀತಾ ಇತ್ತು. 3 ಶಾಲೆಗೆ ಸ್ಮಾರ್ಟ್ ಕ್ಲಾಸ್ಗಳೆಲ್ಲ ಬಂತು. ತುಂಬ ಜನ ಸಾಥ್ ಕೊಡ್ತಾರೆ, ಜೊತೆಗೆ ಬರ್ತಾರೆ. ಎಲ್ಲ ಊರಲ್ಲಿ ಅಂದರೆ ಪ್ರತಿ ಊರಿಗೂ ಇರುವಂತಹ ಬರೀ ಹಳೆ ವಿದ್ಯಾರ್ಥಿಗಳೇ ಒಟ್ಟಾರೆ ಆ ಊರಿನ ಶಾಲೆಯನ್ನು ಮೇಲೆ ತರಲಕ್ಕಂತ ಹೇಳುವಂಥ ನನ್ನ ಅಭಿಪ್ರಾಯ. ಜೊತೆಗೆ ಸರ್ಕಾರ ಆಗ್ಬೋದು, ಇಲಾಖೆಗಳಾಗ್ಬೋದು, ಎಲ್ಲರೂ ತುಂಬ ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಇವತ್ತಿನ ಅಧಿಕಾರಿಗಳು, ನಾನು ಹಲವಾರು ನಮ್ಮ ಅರಣ್ಯ ಇಲಾಖೆಯ ಸ್ನೇಹಿತರುಗಳಿದ್ದಾರೆ, ಪೊಲೀಸ್ ಇಲಾಖೆಯ ಸ್ನೇಹಿತರುಗಳಿದ್ದಾರೆ, ಅಥವಾ ಸರ್ಕಾರಿಯ ಯಾವುದೇ ಇಲಾಖೆ ಆಗಲಿ, ಇವತ್ತಿನ ನ್ಯೂ ಜನ್ರೇಷನ್ ಆಫೀಸರ್ಸ್ಗಳು ತುಂಬ ದೊಡ್ಡ ರೋಲ್ ಮಾಡೆಲ್ ಆಗಿ
ಸಮಾಜದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು, ನಮ್ಮನ್ನು ಅದ್ಭುತವಾಗಿ ಗೈಡ್ ಮಾಡ್ಕೊಂಡು ಬಂದಿದ್ದಕ್ಕೆ. ಸೊ ಇನ್ನು ಬಂದರೆ ನಮ್ಮ ಸಿನಿಮಾ ವಿಚಾರಕ್ಕೆ ಬಂದರೆ, ಪ್ರಕಾಶ್ ಅಣ್ಣ ಹತ್ರ ಮಾತಾಡ್ತಾ ಇಪ್ಪತ್ತಿಗೆ ನಾನು ಹೇಳ್ತಾ ಇದ್ದಿದ್ದೆ, ನಮ್ಮ ಇಡೀ ಕರಾವಳಿ ಎಂಥ ಚಂದದ ಊರಂತಂದರೆ, ನಮ್ಮ ಇಡೀ ದೇಶದಲ್ಲೇ ಇಷ್ಟು ಅದ್ಭುತವಾದಂತಹ, ಕೆಲವರೆಲ್ಲ ಫಾರಿನಿಗೆಲ್ಲ ಹುಡ್ಕೊ ಹೋಗ್ತಾರೆ. ಆ್ಯಕ್ಚುಲಿ ನಮ್ಮ ಮರವಂತೆ ಬದಿಗೆ ಬಂದರೆ ಇಂಥ ಲೊಕೇಶನ್ ಯಾವ ಫಾರಿನಿಗೂ ಸಿಕ್ಕುವುದಿಲ್ಲ. ಸೊ ಹಾಗಾಗಿ ಮಂತ್ರಿಗಳಾಗ್ಬೋದು, ಶಾಸಕರಾಗ್ಬೋದು, ಇವರೆಲ್ಲರೂ ಸಿಕ್ಕಿದಾಗ ನಾವು ರಿಕ್ವೆಸ್ಟ್ ಮಾಡೋದು ಅಷ್ಟೇ ಅವರಿಗೆ, ನಮ್ಮಲ್ಲಿ ಟೂರಿಸಮನ್ನು ಡೆವಲಪ್ ಮಾಡಿ, ನಮ್ಮಲ್ಲಿರುವಂಥ ಊರಿನವರಿಗೆ ಉದ್ಯೋಗದ ಅವಕಾಶ ಸಿಗುವಾಗ ಮಾಡಿ. ಈ ಎಲ್ಲ ಕನಸುಗಳನ್ನು ಹೊತ್ಕೊಂಡು ಒಬ್ಬ ಶಾಸಕರು ಬಂದಾಗ ಈ ಥರದ ಉತ್ಸವಗಳಾಗುತ್ತೆ. ಆ ಉತ್ಸವ ಬರೀ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಮನೋರಂಜನೆ ಅಲ್ಲದೆ ಒಂದು ಪ್ರೋಗ್ರೆಸಿವ್ ಆಗಿ ನಮ್ಮ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಹೇಗೆ ನಾವು ದಾರಿ ಹಾಕಬೇಕು, ಹೇಗೆ ನಡಿಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸೊ ಹಾಗಾಗಿ ಗುರುರಾಜ್ ಗಂಟಿಹೊಳೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಯಾವತ್ತೂ ನಾವೆಲ್ಲ ಇದ್ದೀವಿ. ಜೊತೆಗೆ ಒಬ್ಬ ಬರಹಗಾರನಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಟನಾಗಿ, ನಿರ್ಮಾಪಕನಾಗಿ ನಾನು ಸುಮಾರು ಬದಿಗೆ ನೀವು ನಾನು ಇಂಟರ್ವ್ಯೂ ಎಲ್ಲ ಕಂಡಿರ್ತೀರಿ. ನಾನೆಲ್ಲ ಈ ಶಾಲೆಗೆಲ್ಲ ಭಾಳ ಬಾರ್ಡ್ರೇಸ್ಗೆ ಪಾಸಾಗಿ ಹೋದನು. ನಾನು ಕೆಲಸ ಎಲ್ಲ ಮಾಸ್ಟರ್ ದುಡ್ತಿದ್ದೀರ. ಸೊ ಒಟ್ಟು ಹೋತಿತ್ತು ಮುಂದೆ. ಆದರೆ ನನ್ನ ಊರಿನ ಕತೆಗಳ ಬಗ್ಗೆ ನನಗೆ ಗಮನ ಬಂದಾಗ, ನನಗೆ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಿದಾಗ, ಇದು ನನ್ನ ಸ್ಟ್ರೆಂತ್ ಅಂತ ಅನಿಸ್ತು ನನಗೆ. ನಮ್ಮ ಮಣ್ಣಿನ ಕತೆಗಳನ್ನು, ನಮ್ಮ ಊರಿನ ಕತೆಗಳನ್ನು, ನಮ್ಮ ಜನಪದವನ್ನು ಜಗತ್ತಿಗೆ ಹೇಳಬೇಕು ಅನ್ನುವಂಥ ಒಂದು ಹುಚ್ಚು, ಆಸೆ, ಒಂದು ಜರ್ನಿಯನ್ನು ತಗೊಳ್ತಾ ಹೋದಾಗ ನಾನು ಮೋಸ್ಟ್ಲಿ ಓಕೆ, ನಮ್ಮದು ಕುಂದಾಪುರ ಬದಿ ಕತೆ, ಕೆರಾಡಿ ಬದಿ ಸ್ಟೋರಿ, ಕಂಬಳ, ಕೋಳಿಪಡಿ, ನಮ್ಮ ಆಚರಣೆ, ನಮ್ಮ ನಂಬಿಕೆ, ದೈವಾರಾಧನೆ ನಮ್ಮ ಕರಾವಳಿಗೆ ಇರುತ್ತೆ. ಹೆಚ್ಚಂದರೆ ಕರ್ನಾಟಕದಲ್ಲಿ ಅದನ್ನು ಇಷ್ಟಪಡ್ಬೋದಂತ ನನ್ನ ಸುತ್ತಮುತ್ತ ಎಲ್ಲ ಅಂದ್ಕೊಳ್ತಾ ಇದ್ರು. ಆದರೆ ಆ ಕಥೆಯನ್ನು ಮಾಡಿದಾಗ ಅದು ಪ್ರಪಂಚದಾದ್ಯಂತ ಅದರ ಒಂದು ಎಕ್ಸೆಪ್ಟೆನ್ಸ್ ಇದೆಯಲ್ವ, ಅದನ್ನೊಂದು ಜನರು ಅದನ್ನು ಒಪ್ಕೊಳ್ಳುವಂಥದ್ದು, ಅದು ನೋಡಿದಾಗ ಭಾಳ ಖುಷಿಯಾಯಿತು. ಹಾಗಾಗಿ ನಮಗೆ ಯಾವತ್ತೂ ಒಂದು ಇನ್ಫೀರಿಯರಿಟಿ ಬೇಡ. ಯಾಕಂದರೆ ನಮ್ಮೂರು ಅಂದ ತಕ್ಷಣ ನಮ್ಮದು ಊರು ಬದಿ ಮಾರೆ ಅಂತ. ಆದರೆ ನಮ್ಮೂರಿನ ಕತೆಗೆ, ನಮ್ಮೂರಿನ ಸಂಸ್ಕೃತಿಗೆ, ನಮ್ಮೂರಿನ ಕಲೆಗೆ ಇರುವಂತಹ ಬೆಲೆ, ಜಗತ್ತಿನಾದ್ಯಂತ ಅದಕ್ಕೆ ಸಿಗುವಂಥ ಮನ್ನಣೆ ಅದು ಬೇರೆಯೇ ಇದೆ. ಹಾಗಾಗಿ ನಾನು ಮತ್ತೆ ಮಂಜರು ಹೇಳ್ತಿದ್ದೀರಿ, ನಾವು ಹೊಟ್ಟಿ ಚೀಲ ಹೊತ್ಕೊಂಡು ಸೀದಾ ಹೈದರಾಬಾದಿಗೆ ಹೊರ ಬೆಂಗಳೂರಿಗೆ ಹೋದೆ ನಾನು ಹೇಳಿ. ಬೆಂಗಳೂರಿಗೆ ಹೋಯ್ತು ಹೌದು, ಆದ್ರೆ ವಾಪಸ್ ಸೀದಾ ಊರಿಗೆ ಬಂತು. ಎರಡೂ ಭಾಗದ ಚಿತ್ರವನ್ನು, ಕಾಂತಾರವನ್ನು ನಾವು ಇದೇ ಕುಂದಾಪುರ, ಬೈಂದೂರು, ನಮ್ಮ ಕೆರಾಡಿ ಆಗ್ಬೋದು, ಮುದೂರು ಆಗ್ಬೋದು, ಕುಂದಾಪುರದಲ್ಲಿ ನಾವು 100% ಇಲ್ಲೇ ಮಾಡಿದಂಥ ಸಿನಿಮಾ ಚಿತ್ರೀಕರಣ. ಬರೀ ಶೂಟಿಂಗ್ ಅಷ್ಟೇ ಎಲ್ಲ ಎಂತ ಹೇಳ್ತಾರೆ ಹೇಳ್ರೆ, ಒಳ್ಳೆ ಲೊಕೇಶನ್ ಮರ್ರೆ ನಿಮ್ಮ ಊರು ಬದಿ ಲಾಯ್ಕಿತ್ತು ಕಾಮ್ಕೆ ಎಲ್ಲ ಹೇಳ್ತಾರೆ. ಆದರೆ ಈ ಸಲ ನಾವು ಚಾಪ್ಟರ್ 1 ಮಾಡಬೇಕಾದ್ರೆ ಇನ್ನೊಂದು ಹೆಜ್ಜೆಯನ್ನು ಮುಂದೆ ಇಟ್ವಿ. ಅದರ ಪೋಸ್ಟ್ ಪ್ರೊಡಕ್ಷನ್ ನಾರ್ಮಲಿ ಎಲ್ಲಾಗತ್ತಂತಂದರೆ ಬೆಂಗಳೂರಲ್ಲೋ, ಕೊಚ್ಚಿಯಲ್ಲೋ, ಚೆನ್ನೈಯಲ್ಲೋ, ಬಾಂಬೆಯಲ್ಲೋ ಆಗುತ್ತೆ. 70 ಭಾಗ ಪೋಸ್ಟ್ ಪ್ರೊಡಕ್ಷನನ್ನು ಕೂಡ ಈ ಸಲ ನಾವು ಕುಂದಾಪುರದಲ್ಲೇ ಮಾಡಿದ್ದೀವಿ. ಮುಂದೆ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಕಾಶ್ ಅಣ್ಣನ ಜೊತೆಗೆ ಮಾತಾಡ್ತಾ ಅವರು ಒಂದಷ್ಟು ವಿಷಯಗಳನ್ನು ಹೇಳ್ತಾ ಇದ್ದರು, ಟೂರಿಸಮ್ ಬಗ್ಗೆ ನಾವು ಏನೇನು ಮಾಡ್ಬೋದು ಅಂತ. ಇಡೀ ಪ್ರಪಂಚದಲ್ಲಿರುವಂಥ ಅಥವಾ ನಮ್ಮ ದೇಶದಲ್ಲಿರುವಂಥ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಫಿಲ್ಮ್ ಸಿಟಿ ಅಂತ. ನಾನು ಹೇಗಳಿಗೂ ಹೇಳಿದೆ, ನನಗೆ ಫಿಲ್ಮ್ ಸಿಟಿ ಮಾಡುವಂಥ ಆಸೆ ಇಲ್ಲ, ಫಿಲ್ಮ್ ವಿಲೇಜ್ ಮಾಡ್ಕೋಂಥ ಆಸೆ ಇದೆ ಅಂತ. ಸೊ ಹಾಗಾಗಿ ನಮ್ಮ ಮಣ್ಣಿನ ಕತೆಗಳು ಆಚೆ ಬರಬೇಕು, ನಮ್ಮಲ್ಲಿರುವಂಥ ಕಲಾವಿದರುಗಳು ಪ್ರಪಂಚಕ್ಕೆ ಪರಿಚಯ ಆಗಬೇಕಂತಂದರೆ ಸಿನಿಮಾದ ಹಳ್ಳಿಗಳು ತಯಾರಾದರೆ ಅದರ ಚಂದನೆ ಬೇರೆ ಇರುತ್ತೆ. ಹಾಗಾಗಿ ಅದು ತುಂಬ ಅದ್ಭುತವಾದಂಥ ಪರಿಕಲ್ಪನೆ. ನಾನೆಲ್ಲ ಜೊತೆಗೆ ಸಾಥ್ ಕೊಡ್ತೀನಿ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟವ್ರನ್ನೂ ಸಮೇತ ಜೊತೆಗೆ ತೊಗೊಂಡು ಹೋಗ್ತೀವಿ ಅನ್ನೋಂಥ ಆಶಯವನ್ನು ಪ್ರಕಾಶ್ ಅಣ್ಣ ಹೇಳಿದ್ರು. ಖಂಡಿತವಾಗ್ಲೂ ಅಂಥದ್ದು ಒಂದು ಬೈಂದೂರಿಗೆ ಬಂದರೆ ಖಂಡಿತವಾಗ್ಲೂ ಇನ್ನೂ ಅದ್ಭುತಗಳು ನಡೆಯುತ್ತೆ. ಜೊತೆಗೆ ಭಾಳ ವರ್ಷದ ಕನಸು ನಮಗೆ ಬೈಂದೂರಲ್ಲಿ ಒಂದು ಏರ್ಪೋರ್ಟ್ ಆಗಬೇಕಂತ. ಅದರ ಹೋರಾಟಕ್ಕೆ ಸಂಬಂಧಪಟ್ಟಿರುವ ಪ್ರತಿಯೊಬ್ಬರು ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಇದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕಾಂಟ್ಯಾಕ್ಟ್ಗಳಿದೆ, ರಾಜಕೀಯವಾಗಿ ಆಗಲಿ, ಉದ್ಯಮದಲ್ಲಾಗಲಿ, ಯಾವುದೇ ಕ್ಷೇತ್ರದಲ್ಲಿ ಆ ಪ್ರಯತ್ನ ನಾವು ಛಲಬಿಡದೆ ಮುಂದುವರಿಸಬೇಕು, ಇಲ್ಲಿಗೆ ಒಂದು ಏರ್ಪೋರ್ಟ್ ಬರೋವರೆಗೂ. ಅದರಿಂದ ತುಂಬ ದೊಡ್ಡ ಮಟ್ಟಕ್ಕೆ ಬೈಂದೂರು, ನಮಗೆ ಇಡೀ ಕ್ಷೇತ್ರ ಬೆಳವಣಿಗೆ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಎಲ್ಲ ಸಿನಿಮಾಕ್ಕೂ ತುಂಬ ದೊಡ್ಡ ಆಶೀರ್ವಾದ ಮಾಡಿ ಬೆಂಬಲ ಕೊಟ್ಕೊಂಡು ಬಂದಿರಿ. ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ. ಪ್ರತಿ ವರ್ಷ ಬೈಂದೂರು ಉತ್ಸವಕ್ಕೆ ನಾನು ಬಪ್ಪಂಗಾಯಲಿ, ನಾನು ಬತ್ತೆ. ಥ್ಯಾಂಕ್ ಯು ಸೋ ಮಚ್. ರಿಷಭಣ್ಣ,
ಕಾಂತಾರದ ಡೈಲಾಗ್ ಕೆಲವರು ಕೇಳ್ತಿದ್ದಾರೆ ಇಲ್ಲಿ. ಯಾವುದಾದ್ರೂ ಒಂದು ಡೈಲಾಗ್. ಅದೇ ಪ್ರಮೋದ್ ಶೆಟ್ರ್ ಆಗಲೇ ಹೇಳ್ರಿ ಕಣಿ, ಬಂದ ಸ್ವಲ್ಪ ತಡ ಆಯ್ತಾ ಅಂತ. ಅದೇ ಈಗ ನಂಗೆ ಸೂಟ್ ಆಗ್ತಿಲ್ಲ, ಅವ್ರಿಗೆ ಸೂಟ್ ಆಗ್ತಿತ್ತ. ಭಾಳೇನು ತಡ ಇಲ್ಲ ಶೆಟ್ರೆ, ಕರೆಕ್ಟ್ ಐತೆ, ಬಂದಿದ್ದು ಸಮ ಆಯ್ತಾ. ಇದಕ್ಕಿಂತ ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಥ್ಯಾಂಕ್ ಯು.